ಏದೋ ಹೊಲದ ಹೆಣ್ತಿ ಮೆಟ್ಟಿಗೆ ಹಚ್ಚಿಲ್ಲ ಅಂತ ತಡಿತಮ್ಮ. ಅದೇ ರೀತಿಯಾಗಿ ನಾನಗೌಡಣ್ಣ ಅವರು ಬಿರಾಜಾರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಕಿಲ್ ಹೇಳತ್ತೀರ ಅವ್ರು ಹೇಳ್ತಾನ್ರಿ. ಗಂಡನ ಮೆಟ್ಟಿಗೆ ಹಚ್ಚೈತಿ ಅಂತ ನಾವ್ ಹೇಳತ್ತಿದೀವಿ. ಗೊತ್ತು ಸಣ್ಣಗೆ ಹೆಣ್ತಿ ಒಟ್ಟ ಮೆಟ್ಟಿಗೆ ಹಚ್ಚಿಲ್ಲ ಅಂತ ನನಗೆ ನಿನಗ ಶಾಸ್ತ್ರ ಪಗಾರ ತಗದ ಕೊಡವೆ ಕೇಳಪ್ಪ ಈಗ. ನಿಮ್ಮ ಸತ್ಯವಾನನ ಮೆಟ್ಟಿಗೆ ಹಚ್ಚದ ಹೆಣ್ಣ ಜಗದಾಗ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದು ಯಮ ಕೇಳೋ ಯಮ ಲೋಕದಾಗ. ಗಂಡನ ಪ್ರಾಣ ಹೋಗಿ ಚಂದ್ರ ತರ್ಬೇಕಂತ ತಿಳಿವ ಸತ್ಯವಾನನ ಹೆಂಡತಿ ಸಾವಿತ್ರಿ ಎದ್ದು ಆ ಯಮನ ಬೆನ್ನ ಹತ್ತಿ ಹೋಗ್ಯಾಳ. ಯಮ ಲೋಕದೊಳಗ ಹೋಗಿ ಯಮನ ಮಾತ ಅದೇ ರೀತಿಯಾಗಿ ರಾಘವೇಂದ್ರಣ್ಣ ಹರವಾಳ್ ಅವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದರ ತುಂಬಾ ಆಭಾರಿಯಾಗಿದ್ದೀನಿ. ಸಾವಿತ್ರಿ ತಾಕೊತ್ತ ಮಾತಿನ ಪೇಚಿನೊಳಗ ಸಿಗಿಸ್ಯಾಳಪ್ಪ ಯಮರಾಜ. ಆಕೆ ಮಾತಿಗೆ ಸೋತ ಶರಣ ಆಗ್ಯಾನ ಯಮ ಆವಾಗ. ಸತ್ತ ಗಂಡನ ಪ್ರಾಣ ಮರಳಿ ಕೊಟ್ಟು ಆಕೆಯ ಕೈಯಾಗ ಆಕೆಯ ಕೈಯಾಗ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೆಸರ ಸತ್ತ ಹೆಂಡತಿ ಪ್ರಾಣ ಯಾವ ತಂದಿರಿ ಹೇಳಪ್ಪ ಈಗ. ಏದೋ ಹೊಲದ ಎನ್ನ ಒಬ್ಬ ಇದ್ದು ತಮ್ಮ ಕೇಳ ಶರೀರ ಎಲ್ಲ ಕುಷ್ಠ ರೋಗ ಹತ್ತಿತ ಅವನ ಮೈಯಾಗ. ಇವನ ಕೈಯ ಕಾಲ ಮಂಡ ಎದ್ದು ಕೇಳಿ ಅವಾಗ ಅದೇ ರೀತಿಯಾಗಿ ರೇವಣ ಸಿದ್ದಣ್ಣ ಅವರು ವಿಜಯಪುರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲೆ ಬಾಳ ಬೆಳಗಲೆ ತಿಳ್ಕೊಂಡೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಅದಕ್ಕೆ ತಮ್ಮ ಏನಾಯ್ತ್ರಿ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ಹೋಗಿ ಯಮನ ಸಂಗಟ ಹೋರ್ಯಾಡಿ ಹೌದು ಯಮ ತಗೊಂಡ ಹೋದ ಅಲ್ಲಿ ಹೋಗಿ ನಿತ್ತಳಕ್ಕೆ ಯಮಲೋಕಕ್ಕೆ. ಹೌದವ ಸೌಮ್ಯ ನನ್ನ ಗಂಡನ ಪ್ರಾಣ ಹೊಳ್ಳಿ ಕೊಡ್ತೀಯೋ ಏನ ಒಟ್ಟ ಅಲ್ಲೋಲ ಕಲ್ಲೋಲ ಮಾಡಿಸತೀವಿ ಅಂದಳಕಿ ಅಂದಾಗ ಒಮ್ಮೆ ತಂದನೆಂದ್ರ ಕೊಡಂಗಿಲ್ಲ ಅಂದವ್. ಹೌದಲ್ಲ ನೀ ಹೆಂಗ ಕೊಡಂಗಿಲ್ಲ ಇದಕ್ಕ ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು ನಿಂದ ಖರಿ ಆಗಬೇಕು. ಇರ್ಲಿಕ್ಕ ನೀ ತಂದದ ಹೊಳ್ಳಿ ಕೊಡಬೇಕು ಅವನ ವರ ಖರಿ ಆಗಬೇಕು. ಹೌದು ಹೌದು ಸತ್ಯವಾನ ಮತ್ತು ಸಾವಿತ್ರಿ ಏನ್ ಮಾಡಿದ್ರಿ ಬ್ರಹ್ಮದೇವನ ಕಾಲಿಗೆ ಬಿದ್ದ ನಮಸ್ಕಾರ ಮಾಡುವಾಗ ಬ್ರಹ್ಮದೇವ ಒಂದು ಮಾತು ಹೋಗಿತ್ತ ಬಾಯಿಲೆ ಏನಂತವ ಅಷ್ಟಪುತ್ರಿ ಭವ ಅಂದಿದ್ದವ. ಹೌದು 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 ಏನೋ ಅಷ್ಟಪುತ್ರಿ ಭವ 8 ಮಕ್ಕಳ ಹಡಿನೇ ತಂದಿದ್ದ ಹಡಿ ಅಂದಾಗ ಅಕ್ಕಿ ಯಾವಾಗ ಯಮ ಆಕಿ ಗಂಡನ ಪ್ರಾಣ ತಗೊಂಡು ಹೋದಲ್ಲ ಅವಾಗ ಅಂದಳಕಿ ಬ್ರಹ್ಮ ಅಷ್ಟಪುತ್ರಿ ಭವತ ಆಶೀರ್ವಾದ ಮಾಡ್ಯಾನ ನನಗಿನ್ನ ಮಕ್ಕಳಾಗಿಲ್ಲ ಇವ್ ನನ್ನ ಗಂಡನ ಪ್ರಾಣ ತಗೊಂಡು ಹೋದ. ಬ್ರಹ್ಮ ಕೊಟ್ಟದ ವರ ಸುಳ್ಳಾಗಬೇಕು. ಇಲ್ಲಿ ಕೈ ಸುಮ್ ನಾಯಿ ಕುನ್ನಿಗತ್ಲೆ ನನ್ನ ಗಂಡನ ಪ್ರಾಣ ಕೊಡಬೇಕು ನನ್ನ ಕೈಯಾಗ. ಯಾವಾಗ ಹೋಗಿ ಯಮಗ ಮುಗದಾಣ ಹಾಕಿ ಪೇಚ್ ಹಾಕಿ ಹಿಡಿದವನು ಮಾತಿನಾಗ ಸೋತ ಶರಣಾಗಿ ಹೌದ ಪತಿವ್ರತ ಧರ್ಮದ ಹೆಣ್ಣನಿ ಅಂತ ಹೇಳಿ ಸ್ವತಾಕಿ ಗಂಡನ ಪ್ರಾಣ ಬೆಟ್ಟಾರ ಆಕಿ ಕೈಯಾಗ ಕೊಟ್ಟ ಕಳಿಸಿದ. ಖರಿ ಅದಲ್ರಿ
ಒಂದು ಹೆಣ್ಣ ಸತ್ತ ಗಂಡನ ಪ್ರಾಣ ಮರಳಿ ತಂದು ಮೆಟ್ಟಿಗೆ ಹಚ್ಚಾಳ ಹಚ್ಚಾಡ್ರಿ ನಿಮ್ಮ ಗಂಡ ಆಡ್ಲಕ್ ಬಂದರಿ ಈಗ 3 ಮಂದಿ ಬಂದಾರಲ್ರಿ ಸತ್ತ ಹೆಣ್ತಿ ಪ್ರಾಣ ನಿಮ್ಮ 3 ಮಂದಿ ಒಳಗೆ ಯಾವ ತಂದರಿ ಏನ್ ಧ್ಯಾನ ಜೋಡಿ ಬಾಳೆ ಮಾಡಲ್ಲ ಇವರು ಮಾಡ್ತಾರ ಇವರು ಎದ್ದು ಹೆಣ್ತಿಗೆ ಒಂದ್ಸರಿ ನೀರು ಕೊಡಂಗಿಲ್ಲ ತರ್ತಾರಿ ಎಲ್ಲಿದತಿ ಅಪ್ಪರಿ ಬಿರಿ ಐತಿದ್ರು ಜಲಮ ಇದೇ ಆದ್ರ ಜಲಮ ಇನ್ನ ಒಬ್ಬದವನು ತಮ್ಮ ಅವ ಯಾರಿ ಅವನು ಸಹಿತ ಸಾವಿನ ದೌಡಿಯಾಗಿಂದ ಉಳಿಸ್ಯದ ಇದ ಹೆಣ್ಣ ಅದಕ್ಕ ಹೇಳೇ ನಿನಗ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಮುನಿತು ಮಹಾಮಾರಿ ಆಗ್ಲಕ್ಕ ಬಾಳ ಹತ್ತಂಗಿಲ್ಲ ಮೌಲ ಕಾಕ ಇನ್ನೊಬ್ಬಾಕಿ ಯಾರನ್ನ ಎಲ್ಲಿ ಉಳಿಸ್ಯಾಳ ಹೇಳ್ತಾನೆ ಕೇಳ ಎದು ಹೊಲದ ಎನ್ನ ಒಬ್ಬ ಇದ್ದ ತಮ್ಮ ಕೇಳ ಅವನ ಕೈಯ ಕಾಲ ಮಂಡ ಎದ್ದು ಕೇಳಿ ಅವನೀಗ ಎತ್ತ ವಾದನಂದ್ರ ನಡಿಲಕ್ಕ ಬರ್ತಿದ್ದಿಲ್ಲ ಅವನೀಗ ಹೇವಳಂಕಿ ಮುನಿ ಎದ್ದ ಕೇಳುವಾಗ ತಮ್ಮ ಕೇಳುವಾಗ ಇವ ಮನೆಗಿರು ಜಾಗದೊಳಗ ತಗದ ಒಂದ ಏನಾಯ್ತವ ಪರ ಸ್ತ್ರೀ ಹೆಣ್ಣ ಮಗಳ ಬಂಗಳ ಕೇಳಿ ಅವರ ಮನಿ ಅಂಗಳದ ಹಾದ ನಡೆದಳ ಹೋಗುವ ಆ ಹೆಣ್ಣ ಮಗಳ ತಮ್ಮ ಶರೀರದೊಳಗಿಂದ ಕೇಳ ಏನ್ ಬತ್ರಿ ವಾಸ ಒಟ್ಟ ಮಲ್ಲಿಗೆ ವಾಸ ಬಂದಂಗ ಬರತ್ತಿತ್ತು ಅವನೀಗ ತನ್ನ ಹೆಂಡತಿ ಇದ್ದಳ ಶಾಣ್ಲೆ ದೇವಿನ ಕರೆದು ಆವಾಗ ಆ ಹೆಣ್ಣ ಮಗಳ ಮನ್ಸಕ್ಕೆ ಹೋಗಂಗಾಗ್ಯದ ನನಗ ನಾ ಮಾತ್ರ ಬಾಳ ದಿವಸ ಇನ್ನ ಬದುಕೋದಿಲ್ಲ ನಾ ಸಾಯೋದ್ರೊಳಗ ಆಸೆ ಆಗೈತೆ ಅಂದ ಇವನ ಇಚ್ಛೆ ಪೂರ್ಣ ಮಾಡ ಅಂದ ಶಾಣ್ಯ ದೇವಿಗ ಗಂಡನ ಆತ್ಮಕ ಮುಕ್ತಿ ಸಿಗಲಿ ಅಂತ ಕೇಳಿ ಶಾಣ್ಯ ಏನ್ ಮಾಡಿದ್ರ ತಾಯಿ ಒಂದ ಬಿದಿರಿನ ಬುಟ್ಟಿ ಮಾಡಿ ಎಟ್ಟಳ ಗಂಡನ ಅದರಾಗ ಆ ಬುಟ್ಟಿ ಹೊತ್ತಗೊಂಡ ನಡುವಲು ತನ್ನ ತೆಲಿಯಾಗ ತಮ್ಮ ಗುಡ್ಡ ದಾಟಿ ಹೋಗೋದಿತ್ತ ಹೆಣ್ಮಗಳ ಮನೆಗ ಹೆಣ್ಮಗಳ ಮನೆಗ ಅಡವಿ ಒಳಗ ಹೋಗುವಾಗ ಋಷಿ ಒಬ್ಬ ಇದ್ದ ಏನ್ ಮಾಡ್ತಿದ್ದ ಒಬ್ಬ ಮಾಂಡವ ಋಷಿ ತಪ ಮಾಡತ್ತಿದ್ದ ತಮ್ಮ ಗಿಡ ಇತ್ತ ಗಿಡದ ಟೊಂಗಿ ಒಳಗ ಆವಾಗ ಟೊಂಗಿ ಒಳಗ ಕಾಲ ಹಾಕಿ ತೆಳಗ ತೆಲಿ ಮಾಡಿ ಹೌದು ಮಾಂಡವ ಋಷಿ ತಪ ಮಾಡತ್ತಿದ್ದ ಗಿಡದ ಟೊಂಗ್ಯಾಗ ಅದೇ ಗಿಡದ ಬಡ್ಡಂದ ತಗೊಂಡ ನಡೆದಳ ಮಾಂಡ ಗಂಡಾಗ ಇದು ಸುಮ್ಮ ಒಟ್ಟ ಕುಂಡ್ರಲಿಲ್ರಿ ಬೊಟ್ಟಿಯ ಒಳಗ ಬೊಟ್ಟಿಯ ಒಳಗ ತೊಗರಿನ ಕೀಡಿ ಶಟದಂಗಿದ ಬುಟ್ಟಿ ಒಳಗ ಇದರ ಕಾಲ ಹೋಗಿ ಬಡ್ದು ಅಪ್ಪ ಮಾಂಡವ ಆ ಋಷಿ ಕಣ್ಣ ತೆರ ಶಾಪ ಕೊಟ್ಟ ಎಷ್ಟೋ ವರ್ಷ ತಪ್ಪ ನಡೆಸಿನಿ ನನ್ನ ನೆತ್ತಿಗೆ ಒಟ್ಟ ಸೂರ್ಯ ಹುಟ್ಟುದ್ರೊಳಗ ಸಾವ ಆಗ್ಲಿ ಅಂದ ಅವನೀಗ
ಶಾಣ್ಯಾದೇವಿ ವಿಚಾರ ಮಾಡ್ತಿಳ ತನ್ನ ಮನದಾಗ ಸೂರ್ಯ ಉದಿ ಆದ್ರ ಗಂಡನ ಪ್ರಾಣ ಹೋಗೋದಾಗ ಹೋಗೋದು ಈಗ ಏನಾತ್ರಿ ತಮ್ಮ ಏನಾಯ್ತ್ರಿ ಯಾನ ಗಜ್ಜಿಗಮ್ ಹೇಳತ್ತೇನು ಹೊಯ್ಕೋತ ಹೋಗ್ರಿ ನೀವು ಬಂದೈತೆ ಅವಂಗ ಹಂಗಿಲ್ಲ ನಾವು ಯಾಕ ಅದನ್ನ ನಿಮ್ಗೆ ತಿಳ್ಕೊಂಡಿಲ್ಲ ನೀವು ಯಾಕ್ರಿ ವರ್ಷದಾಗೊಮ್ಮೆ ನೀರಸ ಜಾತ್ರೆ ಅದ ಇರ್ತೈತ್ರಿ ಒಂದು ಹೊಯ್ಕೊಳ್ಳೋದು ಅದಕ್ಕೆ ಅದನ್ನ ಹೇಳತ್ತೇನೆ ಹೋಳಿ ಹುಣಿವಿ ಕಾಮನ ಸುಡುದು ನಮಗತ್ತಾನ ಹೊಯ್ಕೋತ ಹೋದಿರಿ ನೀವತ್ತೇ ಮೌಲಾಕಕ್ಕ ಏನ್ ಬಾಯಿ ಎಂತ ಗುಡಿ ಐತಿ ಎಂತ ಜಾಗ ನಡೆದೈತಿ ದೈವ ಬಂದ ಕಿಸಿಂದ ಇಲ್ಲಿ ಹಾಡಿಕೆ ಮಾಡ್ಲತ್ತೀವಿ ಏನ್ ಶಬ್ದ ಒಳಗ ಬಸವಣ್ಣಪ್ಪನ ಚರಿತ್ರೆ ಹಿಡದದಿ ಮತ್ತ ಮ್ಯಾಲ ಹೊಯ್ಕೋತ ಹೋಗ್ರಿ ಅಂತ ಹೇಳ್ತಿ ಯಾಕ ಬಂದತ್ತೇನ ಹೊಯ್ಕೋತ ಹೋಗೋದು ನಿನಗ ಸನೇ ಬಂದಿತ್ತಂದ್ರ ಅಟ್ಟ ಹೊಯ್ಕೋತ ಹೋಗ್ಲಕ್ ಹಸ್ತೈತ್ರಿ ಅದ ಅನ್ಕತಕ ಬರುದಿಲ್ರಿ ಬಾಯಿಲಿ ಮಾತಾವು ಮಾತಾಡ್ಲಕ್ ಹೋಗ್ಬೇಡ ಓ ಕಾಕ ವಿಷಯ ಹೆಚ್ಚರಿ ಆದಿತ್ತು ಕಮೀರಿ ಆದಿತ್ತು ಅದನ್ನ ಮಾತಾಡ್ರ ಅಲ್ಲ ಅದಕ್ಕ ಏನಾಯ್ತ್ರಿ ಸ್ವತಃ ಶಾಣ್ಯಾದೇವಿ ಇದು ಸುಮ್ಮ ಕುಂಡ್ರಿ ಇಲ್ಲದ ಗಾಂಡಿದಕ್ಕೆ ಚಟ ಸುಮಾರಿ ಅದಾವ್ರಿ ಹೌದ್ರಿ ಜೋಕುಮಾರ್ ಇದ್ದಂಗ್ರಿ ಇವ್ರು ಜೋಕುಮಾರ್ ಇದ್ದಂಗಲ್ಲೇ ಅಲ್ಲದ ಚಟ ಮಾಡಿಸ್ಕೊಳ್ಳೋದು ಮಂದಿ ಕೈಗೆ ಬಡಿಸ್ಕೊಂಡು ಸಾಯೋದು ಡುಬು ಡುಬು ಅದಿಸ್ಕೊಳ್ಳೋದು ಯಾವಾಗ ಯಾವ ಶಾಣ್ಯಾದೇವಿ ಕೈಕಾಲ ಮಾಡಿದ್ದು ಮನಿ ಒಳಗ ಮನಕೊಂಡಿದ್ದ ಗಂಡ ಒಬ್ಬಾಕಿ ಪರಸ್ತ್ರೀ ಹೆಣ್ಣ ಮಗಳ ಮನಿ ಅಂಗಳ ಅಂದ ಹೋಗ್ಬೇಕಾದ್ರ ಆಕಿ ಶರೀರ ಒಳಗ ಮಲ್ಲಿಗೆ ವಾಸ ಬಾಂದಿ ಗಂಡನ ಮೂಗಿಗೆ ಬಡಿತು ಹೌದ್ರಿ ಇವ ಅಂದ ಈಕೆ ಬರೇ ದೂರ ಹಾದ್ ಹೋಗಿರನ ಇಟ್ಟು ಮೈಯಾಗಿಂದ ವಾಸ ಬಡಿಲಾಕತ್ತೈತಿ ಮಲ್ಲಿಗೆ ವಾಸ ಈಕಿ ಮನ್ಸಕ್ ಹೋದ್ರ ಎಷ್ಟು ಆನಂದ ಆಗ್ತೈತಿ ಅಂದಿವ ತಿಳ್ಕೊಂಡು ಅವಾಗ ಅಂದ ಹೆಣ್ತಿಗಿ ನನ್ನ ಕೈಕಾಲ ಮಂಡದವು ನಾ ಮಾತ್ರ ಬಾಳ ದಿವ್ಸ ತಕ ಬದಕಂಗಿಲ್ಲ ಕುಷ್ಠ ರೋಗ ಹತ್ತೈತಿ ನನಗ ಬಾಳ ದಿವ್ಸ ತಕ ಬದುಕು ಗ್ಯಾರಂಟಿ ನಂದಿಲ್ಲ ಆದ್ರೆ ಸಾಯುಕಿತ್ತ ಮೊದಲು ನನಗೊಂದು ಆಸೆ ಆಗೈತಿ ಏನಂತೇಳಿ ಆ ಹೆಣ್ಣ ಮಗಳು ಯಾವಾಗ ಕಾದ್ ಹೋಗ್ಯಾಳೇನೋ ಆಕಿದ ಗೊತ್ತಿಲ್ಲ ನನಗ ಆದ್ರೆ ಆಕಿ ಮನ್ಸಕ್ ಹೋಗಿ ಒಮ್ಮೆ ಅನುಭವಿಸುವಂಗ ನನಗ ಆಸೆ ಆಗ್ಯದ ಅಂದಾಗ ಮುಂದೆ ಏನಾಯ್ತ್ರಿ ಇದ ನಾ ಸಾಯೋ ಗುಡದನ ಇದನ್ನೊಂದು ಇಚ್ಛಾ ಪೂರ್ಣ ಮಾಡೋದಿ ನಿನ್ನ ಕೈಲಿ ಆಗತೈತಿ ಮತ್ತಾರ ಕೈಲಿ ಆಗಂಗಿಲ್ಲ ಅಂದ ಸೋಮ ಅಕ್ಕಿಗೆ ಅಂದ ನಾವು ಪಾಡ ಮತ್ತ ಕರ್ಕೊಂಡ್ರೆ ಹೋಗ್ಯಾಳ ಮನ್ಯಾಗ ಬೆಣ್ಣೆ ಇಟ್ಟುಕೊಂಡು ಹೊರಗಿನ ಮಣ್ಣಿಗೆ ಆಸೆ ಮಾಡ್ತೀವಿ ಅಂತೇಳಿ ತುಳಿಯಕ್ಕೆ ನಾ ಅದ್ರ ಮನ್ಯಾಗ ಹಾಕಿ ಅಕ್ಕಿ ಹೋದ್ ಬಿಟ್ಟಾಳ ನಾ ಅದ್ರ ಬಿಡಕ್ಕೆ ಅಲ್ಲಪ್ಪ ನೀವೇನ್ ಮಾಡ್ತಿದ್ರಿ ಇಲ್ಲೇ ಒದ್ದಾಡಿ ಸಾಯಿ ನಿನ್ಯಾಕ ಹೋಯ್ಲಿ ಮತ್ತವ್ರ ಹೆಂಗಸ್ರ ಕಡೆ ಹಾಕಿನಕಿನ ಹೌದ್ರಲ್ಲೇ ಅವ್ರೆಲ್ಲ ಅಂತವ್ರ ಶರಣ್ಯರ ಆಗ್ಯಾರು ಅವ್ರ ದಗದ ಬ್ಯಾರೆ ತಮ್ಮ ಹೌದ್ರಿ ಅವಾಗಂದ ಏನಂತ ಸಾಯುದ್ರೊಳಗಾಗಿ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಇಟ್ಟು ನೀ ಮಾಡ್ಬೇಕಂದ ಹೌದ್ರಲ್ಲೇ ಬುಟ್ಟಿ ಮಾಡಿಳೊಂದ ಬುಟ್ಟಿ ಒಳಗ ಮನಗಿಸಿದ ಕೂಸನ ಮನಗಿಸಿದ ಅಟ್ಟ ಇತ್ರಿ ಅದ ಅಟ್ಟ ಇತ್ತು ಮಂಡಗಂಡ ಕೈನು ಹೋಗಿದ್ದು ಕಾಲನು ಅಟ್ಟ ಇದ್ದು ಗಿಡ್ ಸೋಟಿದ್ದು ಬಿದ್ದಿತ್ತು ಒಳಗ ಹೌದ್ರಿ ಬುಟ್ಟ್ಯಾಗ ಇಟ್ಟುಕೊಂಡು ನಡದಳು ಸುಮ್ಮ ಕುಂಡ್ರಬೇಕಲ್ಲ ಏನ್ ಮಾಡ್ತಿದ್ದ ಆ ತೊಗರ್ಯಾಗ ಹೆಂಗ ಕೀಡಿ ಲಿವಿ ಸಟದ್ಯಾಡ್ತತ್ರಲ್ಲ 4 ಮಣತಾಗ ಹಂಗ ಮಣದ್ಯಾಡ್ಲಾಕೈತಿದ ಒಳಗ ಬುಟ್ಟ್ಯಾಗ ಕೂತ ಯಾವಾಗ ಮಣದ್ಯಾಡ್ಲಾಕೈತು ಅವಾಗ ಒಂದ್ ಅಗದಾತ್ರಿ ಏನಾಯ್ತವ ಒಬ್ಬ ಮಾಂಡವ ಋಷಿ ತಪ ಮಾಡ್ತಿದ್ದ ಎಲ್ಲಿ ಅಡವಿ ಒಳಗ ಗಿಡದ ಟೊಂಗ್ಯಾಗ ತಪ ಮಾಡ್ತಿದ್ದ ಹೌದ್ರಿ ಟೊಂಗಿ ಒಳಗ ಮ್ಯಾಲ ಕಾಲ ಹಾಕಿ ತೆಳಗ ತೆಲಿ ಮಾಡಿ ತಪ ಮಾಡ್ತಿದ್ದ ಸುಮ್ಮ ಕೊಂಡ್ರಲ್ರಿ ಇವ ಗಂಡ ಏನ್ ಮಾಡ್ತಾನ್ರಿ ಇದು ವಾದ್ಯಾಡ್ಲಕ್ಕೈತು ಇದ್ರ ವಾದ್ಯಾಡು ಕಾಲ್ ಹೋಗಿ ಮಾಂಡವ ಋಷಿ ನೆತ್ತಿಗೆ ಬಡಿತು ನೆತ್ತಿಗೆ ಬಡದು ಕೋಪಿಷ್ಟಿದ್ದ ಮಾಂಡವ ಋಷಿ ಎದ್ದು ಶ್ರಾಪ ಕೊಟ್ಟ ಹೌದೇನಂತ ನನ್ನ ನೆತ್ತಿಗೆ ಒದ್ದ ನನ್ನ ತಪ ಯಾವ ಭಂಗ ಮಾಡ್ಯಾನಲ್ಲ ಸೂರ್ಯ ಉದಯ ಆಗೋದ್ರೊಳಗಾಗಿ ಅವನ ತಲಿ 1000 ಹೋಳಾಗಿ ಬೀಳಿ ಅವನ ಸಾವಾಗಲೇ ತೇಳಿ ಶ್ರಾಪ ಕೊಟ್ಟ ಮಾಂಡವ ಋಷಿ ಕೊಟ್ಟಾನ್ರಿ ಅವಾಗ ಶಾಣ್ಯಾದೇವಿ ಅಂದಳು ಏನಂತ ತಾಯಿದ್ದಾಕಿ ಋಷಿ ಆಡಿದ ಮಾತು ಋಷಿ ಹೋಗುವಂಗಿಲ್ಲ ಇವ ಸೂರ್ಯ ಉದಯ ಆದ್ರ ಗಂಡನ ಪ್ರಾಣ ಹೋಗೋದೈತಿ ಅಂತ ಹೇಳಿ ಅಂದಾನ ಏನು ಸೂರ್ಯ ಉದಯ ಆದ್ರ ಹೌದು ಸೂರ್ಯನ ಉದಯ ಆಗ್ಲಿಕ್ಕಂದ್ರ ನನ್ನ ಗಂಡ ಸಾಯಂಗಿಲ್ಲ ಅಂದಳು ಹೌದು ಸ್ವತಃ ಶಾಣ್ಯಾದೇವಿ ನಿತ್ತ ಸೂರ್ಯದೇವಿಗೆ ಹೇಳ್ತಾಳೆ ಸೂರ್ಯದೇವ ಏನಂತವ ನೋಡಪ್ಪ ನೀ ಉದಯ ಆದ್ರೆ ಗಂಡನ ಪ್ರಾಣ ಹೋಗ್ತದೆ ನೀ ಒಟ್ಟ ಉದಯ ಆಗ್ಲಕ್ ಹೋಗ್ಬೇಡ ಅಂತೇಳಿ ಆಣಿ ಹಾಕ್ಬಿಟ್ಲು ಅವಾಗ ಅಟ್ಟೆ ಅದ್ಯಾಕಾದಿತ್ತು ಹೆಂಗಸರ ಮಾತು ಕೇಳವ್ರಲ್ಲ ನಾವ್ ಬರ್ತೀವಿ ಹೊರಗ ಜಿಗದತ್ತೇಳಿ ಗಂಡಗಜ್ಜಾಕಿ ಬರ್ಬೇಕು ಸೂರ್ಯದೇವ ಹೊರಗ ಬರ್ಲಿಲ್ಲ ಹೆಂಗ ಬರ್ತಾನ 33 ಕೋಟಿ ದೇವಾನ ದೇವತ್ಯಾರ ಬಂದಾಕಿ ಕೇಳ್ಕೊಂಡಾಗ ಹೊಳ್ಳಿ ತಗದಾಳ ಶಾನೆ ಬಾಳ ಇದ್ದಂಗ ಕಾಣ್ತೀರಿ ಮೌಲಕಕ್ಕ ಸೂರ್ಯದೇವ ಎಷ್ಟು ದಿವಸ ಉದಯ ಆಗಿಲ್ಲ ಬೇಕಾರ ಏನ 3 ತಾಸು ಉದಯ ಆಗ್ಲಿಲ್ಲ 3 ಗಳಿಗೆ ಉದಯ ಆಗ್ಲಿಲ್ಲ ಏನ 3 ದಿವಸ ಇದ್ದಿದ್ದಿಲ್ಲ ಎಷ್ಟು ದಿವಸ ಒಳಗ ಗಪ್ ಕೂತಿದ್ದ ಹೊಟ್ಟೆ ಅವ್ರು ಹೇಳ್ಯಾರಲ್ಲ ಮತ್ತ ಈಗ ಸುದ್ದಿ ಬೇರೆ ತಂದಾರ್ರಿ
ಏ ಹನುಮಂತ ನಿತ್ಯ ಪೂಜೆ ಯಾಕೆ ಮಾಡ್ತಾರಿ ಅಂತ ಕೇಳಿನ್ರ ನಾ ಹೌದಾ ವಿಷಯದವ್ರು ಯಾವ ನಾವು ಸುಮ್ಮ ಹೇಳಂಗಿಲ್ಲ ಸುಳ್ಳಿಲ್ಲ ಹಂಗ ಹನುಮಪ್ಪ ನಿತ್ಯ ಪೂಜೆ ಆಗ್ತತಿ ಬಸವಣ್ಣಪ್ಪಗ ಕುತ್ತ ಪೂಜೆ ಆಗ್ತತಿ ಹೌದವ ಬಸವಣ್ಣಪ್ಪ ಕುತ್ತಲೆ ಕುಂಡ್ರಲಿ ನಿತ್ತಲೆ ಇನ್ನದ್ ಹಿಂಗ್ ಶ್ರಾಪ ಆಗೈತಿ ಅವ್ರಿಗೆ ಆಗೈತ್ರಲ್ಲ ಅದ ನಿನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕೈತಿ ಅಂದ್ರ ನಾ ಹೆಂಗ್ ಕೇಳಿನಪ್ಪ ಇಲ್ಲಿ ನಮ್ಮ ಅಣ್ಣನಿಗೆ ಹೇಳು ಡೊಳ್ಳು ಹಾಡ್ಕೋರು ಹಾ? ರುಗಿ ಅಲ್ಲ ತಮ್ಮ ಏನಾಯ್ತ್ರಿ ವಿಷಯ ಸಣ್ಣ ಮಾತ ಅಲ್ಲದ ಹಗರ ವಿಷಯ ಅವ ಒಂದೊಂದು ವಿಷಯ ತೆಗಿಬೇಕಾದ್ರೆ ಏನೇನು ಆಗಿ ಹೋಗ್ಯಾವು ಹೌದು ಹೊಳ್ಳಿ ಕೇಳಣ್ಲಿ ಆಕೆ ಏನ್ರಿ ಮತ್ ನಾ ಎದಕ್ ಹಾಡ್ಲಕ್ ಬಂದನಿ ನೀ ಹಂಗ ಮಾಡ್ಲಕ್ ಹೋಗ್ಬೇಡ್ದಾಗ ಇವ್ ಏನ ಹೊಳೆಯಾಗಿ ಹಿಡಿಯವಲ್ಲ ಇರ್ಲಿ ಇರ್ಲಿ ಇಲ್ಲೇ ಬಾಚಲ್ ಸಂದ್ರಾಗ ಹಿಡಿಯಮತ್ತಿ ಬಾಚಲ್ ಸಂದ್ರಾಗ ಮೇನ್ ಸಿಗಂಗಿಲ್ಲ ನಾಲ್ಕು ಕಪ್ಪಿನ ಸಿಗ್ತಾವ ಇವಂಗ ಸಿಗ್ತಾವು ಕಾಪಿ ಅದಕ್ಕೆ ತಮ್ಮ ಏನಾಯ್ತ್ರಿ ಈಗ ಹನುಮಪ್ಪ ಬಹಳ ದೊಡ್ಡವ ಹನುಮಪ್ಪ ಅವ ವಾಯುಪುತ್ರದನು ಹನುಮಪ್ಪ ಬಹಳ ದೊಡ್ಡವ ಅಂತ ಹೇಳ ದೊಡ್ಡವ್ರು ಅದಕ್ಕೆ ಹೌದು ಹನುಮಪ್ಪ ದೊಡ್ಡವ ನಿನಗಾಗ್ಯ ನಾವು ನನಗಲ್ಲ ಈಗ ನಾ ಹೇಳ್ತೀನಿ ಕೇಳ ಹನುಮಪ್ಪನ ಸುದ್ದಿ ಹೇಳುವ ಹನುಮಪ್ಪ ದೊಡ್ಡವಂತ ನನಗನೇನು ಅವ ನಿನಗ ಅಷ್ಟ ದೊಡ್ಡವಿರ್ಬೇಕಪ್ಪ ಜಗದಾಗ ಒಂದ ತಾಯಿ ಮುಂದ ದೊಡ್ಡವಲ್ಲ ಹನುಮಪ್ಪ ಈಗ ನಿಮ್ಮ ಹನುಮಪ್ಪಿನ ಹುಟ್ಟಿದ್ದಿಲ್ಲ ಭೂಮಿ ತೆಳಿಮ್ಯಾಗ ಕೇಳ ಭೂಮಿ ತೆಳಿಮ್ಯಾಗ ಇನ್ನ ಜಗ ನೋಡಿದ್ದಿಲ್ಲ ಕೇಳೋ ಆತ ಆಗ ಹೆಂಗ್ರಿ ತಾಯಿ ಅಂಜನಾ ದೇವಿ ಹೊಟ್ಟೆಯಾಗಿದ್ದು ಹನುಮಪ್ಪ ಒಳಗ ಹೊಟ್ಟೆಗ ಕುತ್ತ ಒದರತ್ತಿದ್ದ ಕೇಳ ಅಂಜನಾ ದೇವಿ ಹೊಟ್ಟೆ ಕುತ್ತ ಹನುಮಂತ ಒದರ ಹೌದು ಖರೆ ಐತಲ್ಲ ತಾಯಿ ನಾನು ಬರಾಗ ಬತ್ಲೆ ಬರುವುದಿಲ್ಲ ಬರುವಾಗ ನನ್ನ ಅಂಗಾಂಗಗಳ ತೋರ್ಸವಲ್ಲ ನಾನು ಜನರಾಗ ಒಂದ ಚೋಟಿ ಅರಿಬಿ ನುಂಗ ತಾಯಿ ನಿನ್ನ ಹೊಟ್ಯಾಗ ಯಾವ ನಿನ್ನ ಹೊಟ್ಯಾಗ ಅರಿಬಿ ನೀನ ನುಂಗಿದರ ಕೈಪ ಮಾಡಿ ಕಟ್ಟಿ ಹೌದು ಕೈಪ ಮಾಡಿ ಕಟ್ಕೊಂಡು ಬರ್ತನಂದ ಕೇಳಿ ಇವ ಮೌಲ ಕಾಕ ಸತ್ತಿದ್ದೇನೋ ಆಗಿನ ನಿಮ್ಮ ಹಣು ಮಪ್ಪಗ ತಮ್ಮ ನೀನೇ ಅರಿಬಿ ಕೊಡುವಾಗ ಅವ ಅರಿಬಿ ನುಂಗಿದ ಬಳಕ ಮಾನ ಮುಚ್ಚದ ಒಳಗ ಅಂದ್ರ ತಾಯಿ ಅಂದ್ರ ದೊಡ್ಡದೈತಿ ಕೇಳಪ್ಪ ಈಗ ತಾಯಿ ಸೇವೆ ಮಾಡಿದ್ರ ಮುಕ್ತಿಯಾಗತೈತಿ ನೀನಾಗ ಕೇಳ ಆಗ್ತಾವೋ ನಿನಗ ಏನ್ ಹೇಳ್ರಿ ಏನಂದ್ರಿ ನಮ್ಮ ಅಪ್ಪನ ಸುದ್ದಿ ಹೌದ್ರಲ್ಲ ಹೊರಗೆ ಬಂದ ಮೇಲೆ ಅರಿಬಿ ಹಾಕೊಳ್ಳೋದು ಬೇಳೆ ಹೊಟ್ಟೆಯಾಗಿರುತ್ತಾಗ ನಮ್ಮ ಮಾನ ಮುಚ್ಚಿ ಕಳಿಸಿದ ಅವತಾರ ಐತಿ ಅದು ಹೌದು ಹೌದ್ರಲ್ಲ ಒಳ ಕೂತ್ಕೊಂಡು ಹೋದಲ್ಲ ತಣಮಾಪೇಯವ ನಾನು ಜಗದಾಗ ಬರ್ಬೇಕಾದ್ರೆ ನನ್ನ ಶರೀರದೊಳಗಿನ ಅಂಗಾಂಗ ನಾ ಮಂದಿಗೆ ತೋರಿಸವ ಅಲ್ಲ ಹೌದ್ರಿ ಅವಯವಗಳ ಮಂದಿಗೆ ಕಾಣಿಸ್ಕೊಡವಲ್ಲ ಹೌದ್ರಿ ಅದಕ್ಕೆ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಂದ ಹೌದವ ಯಾನೋ ನನ್ನ ಮಗನ ಅಂದೊಳಗೆ ಅಂಜನಾದೇವಿ ಹೊಟ್ಟೆನ ಕೈ ಆಡಿಸಿ ಹೌದು ಹೌದ್ರಲ್ಲ ಏನಾಗ್ಬೇಕಾಗೈತಿಯೋ ನನ್ನಿಂದ ಹೌದು ಯವ ಬರೇ ಒಂದು ಚೋಟಿ ಅರಿಬಿ ನುಂಗವ ನುಂಗ ನೀ ಚೋಟಿ ಅರಿಬಿ ನುಂಗಿದೆ ಅಂದ್ರೆ ನಾ ಕೈಪು ಮಾಡಿ ಕಟ್ಟುಕೊಂಡು ಹೊರಗೆ ಬರ್ತಾನ ಹೌದು ಹೌದ್ರಿ ಅದಕ್ಕೆ ನಾ ಏನು ಕೇಳ್ತನು ಕೇಳ್ರಲ್ಲ ಅವು ಕಮ್ಮಿ ಅತ್ತಿ ಹನುಮಪ್ಪ ದೊಡ್ಡವತ್ತಿ ಅಂದ್ರೆ ನಿಮ್ಮ ಹನುಮಪ್ಪ ಅರಿಬಿ ಬೇಡಿದಾಗ ಹೌದು ಮೌಲಕಾಕ 10 ರೊಟ್ಟಿ ಹಿಡಿಸ್ತಾವ ನಿನ್ನ ಹೊಟ್ಯಾಗ ಒಂದ ಗಡಿಗೆ ಅನ್ನ ಹಿಡಿಸ್ತೈತಿ ಒಂದ ಗಂಗಾಳ ಹುಗ್ಗಿ ಹಿಡಿಸ್ತೈತಿ ಒಂದ ಗಂಗಾಳ ಬೇಕು ಬೇಡದಲ್ಲ ತೀನ ಸಿಡಿಸ್ತೈತಿ ಒಂದು ಬಕೆಟ್ ಸಾರು ಹಿಡಿಸ್ತೈತಿ ಮತ್ತೆ ಒಂದು ಚೋಟಿ ಅರಿಬಿ ಹಿಡಿಸ್ತಿದ್ದಿಲ್ಲನು ಒಳಗೆ ಹಿಡಿಸಬೇಕಾಗಿತ್ಲ ನೀನ್ ನುಂಗಬೇಕಾಗಿತ್ತು ಒಳಗ ಇವ್ ನುಂಗಿದ್ರೆ ಶಾಟದ ಹೋಗ್ತಿದ್ದೀವು ಹಿಂಗ ಆಂಬುಲೆನ್ಸ್ ಆಡೋರು ಆರ್ಡರ್ ಮಾಡ್ಬೇಕಾಗ್ತಿತ್ತು ಆಪರೇಷನ್ ಥಿಯೇಟರ್ ಪೌ 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 ತಂದ ನೀ ಹೆಂಗ ಆಗತ್ತೀಯಪ್ಪ ಆಕಿಸ್ ಹೋಡ ಅದಕ್ಕ
ಯಾವ ನಮ್ಮ ಗುರು ಸ್ವರೂಪ ಅಂತಾರು ವಿಠಲ್ ಕಕ್ಕ ಭೀಮಶರಣ ಗೋಡನ ಸಾಕಿನ ಸಾಲುಡ್ಗಿ ಇವರು ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಶಾಸ್ತ್ರದಿಂದ 101 ರೂಪಾಯಿ ಆಶೀರ್ವಾದ ಕೊಡ್ತಾರೆ ತಮಗೆ ಪೂರ್ಣ ಅರುಣಿ ಐತೇನೆ ಮನೆ ತಕ್ಕದು ಮತ್ತೊಂದು ಮಾತು ಕೇಳ್ಯಾರ ನೋಡಿ ಮತ್ತೆ ಏನ್ ಕೇಳ್ತಾರಿ ಹಣಮಾಪನ್ ಮುಗಿತ ಗಂಡ ಕೂನ ಇಟ್ಟಾನತ್ರಿ ನಮ್ಮ ಮೈ ಮ್ಯಾಗ ಗಂಡ ಹೆಣ್ತಿಗೆ ಕೂನ ಇಟ್ಟಂಗ ಇದ ನನ್ನ ಗಂಡನ ಕೂನ ಇದ ನನ್ನ ಹೆಂಡತಿ ಕೂನ ಅಂತೇಳಿ ನೀ ಹಂಗ ಏನ್ರ ಇಟ್ಟಿ ಏನೋ ಗಂಡನ ಮೈ ಮೇಲೆ ಏನ್ ಇಟ್ಟಿದಿ ಏನೋ ಹೌದು ಅಂದ್ರ ಅವ್ರು ಏನ್ ಕೇಳ್ತಾರೋ ಹೆಂಗ್ರಿ ಈಗ ತಾಳಿ ಕಟ್ಟೀನಿ ಕಾಲುಂಗ್ರ ಹಾಕೇನಿ ಹಣಿ ಮೇಲೆ ಕುಂಕುಮ ಇಟ್ಟನಿ ಇವೆಲ್ಲ ನಾ ಇಟ್ಕೋತ ಬಂದ ನಿನಗ ಇದ ನನ್ನ ಹೆಣ್ತಿ ಐತಿ ಅಂತ ಹೇಳಿ ಈಕಿನ ನನ್ನ ಹೆಣ್ತಿ ಅಂತ ಹೇಳಿ ಕೂನ ಹಿಡಿತು ನಂದಿ ಹಿಡಿತಾರ್ರಿ ಹಂಗ ನೀನು ಒಂದ್ ಏನ್ರಿ ಕೂನ ಇಟ್ಟದ್ ಇತ್ತಂದ್ರ ಹೇಳು ಯಾವಲ್ರಿ ಹಾದಿತ್ತಂದ್ರ ವಿಷಯ ಹೇಳು ಅಂತ ಹೇಳ್ತಾರ ಹೇಳ್ತಾನ್ರಿ ತ್ರೇತಾಯುಗದಾಗ ಕೂನ ಇಟ್ಟದ ವಿಷಯ ಪುರಾಣದೊಳಗ ಬಂದ್ ಹೋಗೈತ್ಲೆ ಹೌದಲ್ರಿ ರಾಮಾಯಣ ಒಳಗ ಫಸ್ಟ್ ಹೇಳ್ಯಾರಿಲ್ಲ ಹೆಂಗ್ರಿ ಈಗ ಹೇಳ್ತಾನ ಕೇಳಿ ಯಾವಾಗ ಯಾರು ಕೂನ ಯಾರಿಗೆ ಕೊಟ್ರತಿ ಏದೋ ಹೊಲದ ಗಂಡಗ ಏನ ಕೂನ ಕೊಟ್ಟಿ ಅಂತೀಯ ತಮ್ಮ ಏನ್ರಿ ಕೂನ ಕೊಟ್ರ ಹೇಳ ಅಂತೀರಿ ಈಗ ನಿನಗ ಕೂನ ಕೊಟ್ಟಳ ಸೀತಾ ಕೇಳೋ ರಾಮದೇವಗ ಏದೋ ರಾಮಾಯಣಿ ಒಳಗ ವಿಷಯ ಇರ್ತದೋ ಹಿಂಗ ಕೇಳೋ ಎರಡಾಳು ಹಿಂಗ ಏ ರಾವಣ ಕೊತ್ತ ಸೀತಾ ನೋದ ಎಟ್ಟಿದ್ದಪ್ಪ ಲಂಕಾ ಹೌದು ಆಕಿ ತಪಾಸ ತೆಗಿಲಕ್ ಹನುಮಂತ ಹೋಗಿ ಅಲ್ಲಿ ಹೋಗಿ ಮಾತ್ರ ಕೇಳ್ತಾನಪ್ಪ ಸೀತಾದೇವಿ ನಾನೇ ರಾಮನ ದೂತ ತಾಯಿ ಹನುಮಂತ ಬಂದೆ ನಿನ್ನ ಹುಡುಕ್ಯಾಡ ಸುದ್ದಿ ತೆಗಿಲಕ್ ಬಂದ ನೆಂದು ಆವಾಗ ಆಗ ಸೀತಾ ಹೊಳ್ಳಿ ಹೇಳ್ತಾರ ಕೇಳ್ರಿ ಹನುಮಂತಗ ತುರೀನು ನೀನು ನೀನು ಇಟ್ಟೋವ ಅಳೋರು ಏನ್ರಿ ಲಿಂಗು ಇಟ್ಟೋವ ಅಳೋರು ಯಾವ ನಮ್ಮ ಗುರು ಸ್ವರೂಪ ಅಂತವ್ರು ಲಿಂಗಪ್ಪನ ಅಠೋಬ ಹಳ್ಳೂರ ಇವರಾದ್ರು 101 ರೂಪಾಯಿ ಕೊಟ್ಟಾರ ಅವ್ರಿಗೆ ಅದು ತುಂಬಾ ಋಣಿ ಐತೆ ಮರಿ ತಗೋದು ಸೀತಾದೇವಿ ತಾಕೊತ್ತ ಹನುಮಂತಗ ಕೇಳ ಏನಂತ್ರಿ ನಿನ್ನ ತಾವ ಎಷ್ಟೋ ರಾಕ್ಷಸರದವ ಲಂಕಾದ ಒಳಗ ದಿವಸ ಸಾವಿರಾರು ಗಂಟ್ಲೆ ತಿರ್ಗತಾವು ನನ್ನ ಎದುರೀಗ ನೀನು ರಾವಣನ ಕಡ್ಯಾವ ಇದ್ದಿರ್ಬೇಕ ಅಂದಳು ಆವಾಗ ಕೇಳಿ ಅಂದಳು ಹನುಮಗ ಇದ ಎಲ್ಲ ಆಗ್ತೈತಿ ಅಂತ ರಾಮ ಒಂದ ಕೊಟ್ಟಿದ್ದ ಏನ್ ಕೊಟ್ಟಾನ್ರಿ ನನ್ನ ಹೇಳ್ತಿ ಒಂದ ಹೊನ್ನ ಉಂಗ್ರ ಕೊಟ್ಟಿದ್ದು ಇದನ್ನ ಓದ ಅಕ್ಕಿ ಕೈಯಾಗ ಕೂಡ ಅನ್ನುಂಗುರ ಅಂತಾರಿ ಹೊಳಿ ಸಿಕ್ಕೇದ ಉಂಗುರು ಅತ್ತಾರ ಹೌದು ಹೌದು ಹಂಗ ಹನುಮಂತ ಸೀತಾದೇವಿನ ತಪಾಸ್ ತೆಗಿಲಕ್ ಹೋಗಿದ್ದ ಲಂಕಾ ಪಟ್ಟಣಕ್ಕೆ ಲಂಕಾಕ್ ಹೋದಾಗ ಅವಾಗ ಸೀತಾದೇವಿ ಮುಂದೆ ಹೋಗಿ ನಿಂತ ಅಶೋಕವನದಾಗ ಇಟ್ಟಿದ್ಳು ಆಕೆ ಮುಂದೆ ಹೇಳ್ತಾ ನಾನೇ ರಾಮನ ದೂತ ಹನುಮಂತ ಬಂದನಿ ತಾಯಿ ನಿನ್ನ ತಪಾಸ್ ತೆಗಿಲಕ್ ಅಂದಾಗ ಅವಾಗ ಅಂದಳಕಿ ಏನಂತಳವ ಏನೋ ಮಂಗ್ಯಾನಗತ್ಲೆ ಕಾಣ್ಲತ್ತಿದ್ ನೀನಂತಾವ್ ಸಾವಿರಾರು ತಿರುಗತಾವ್ ನನ್ನ ಮುಂದೊಂದು ಹೌದು ಇಲ್ಲಿ ಬಹಳ ತಿರುಗಿರ್ತಾವ ಲಂಕಾದೊಳಗ ಅಟ್ಟ ದೈತ್ರದಾರ ಇಲ್ಲಿ ಗಜ್ಜಿಗೊಂದೊಂದು ರಾಕ್ಷಸರ ಹಾದ್ ಹೋಗ್ತಾರೆ ನೀನು ರಾವಣನ ಕಡಿಯವ ಯಾಕಾಗಿರಬಾರ್ದು ದೂರ ನಿಂದ್ರ ನಾನು ಸನಿ ಬರಬೇಡ ಬರಬೇಡ ಇಲ್ಲ ತಾಯಿ ನನ್ನ ಮಾತು ಕೇಳು ನಾನೇ ರಾಮನ ದೂತ ರಾಮನ ಭಕ್ತನ ಹನುಮಂತ ಬಂದಿನವ ನಿನ್ನ ಸಂಬಂಧಿ ಅಂದಾಗ ಕೇಂದಳು ಏನಂತ ನಾ ಬಾಯಿ ಮಾತಿಗೆ ನಂಬಕ್ಕೆ ಅಲ್ಲ ಹೌದು ಏನ್ರಿ ಒಂದು ಖೂನ ಕೂಡ ತೋರ್ಸು ನನ್ನ ಗಂಡಗ ನಾ ಒಂದೊಂದು ಖೂನ ಕೊಟ್ಟನಿ ಅವ ಕೊಡುವ ಕೊಟ್ರ ನಂಬುತ್ತಿಲ್ಲ ಹೌದು ಅಂದಾಗೆ
ಅವಾಗ ಸೀತಾದೇವಿ ತಪಾಸ್ ತಕೊಂಡು ಬರ್ಲಾಕ್ ಹೋಗೋ ಮುಂಚೆನ ಹೌದು ಹನುಮಂತ ಕೂತ್ಕೊಂಡು ರಾಮದೇವ ಕೇಳಿದ್ದ ಏನಂತ ಬಾ ತಪಾಸ್ ತಕೊಂಡು ಬಾ ಅಂತ ಹೇಳ್ತಿಪ್ಪ ತಂದೆ ಹೌದು ಅಲ್ಲಿ ಹೋದ ಬಳಕ ಹಾ ನನ್ನ ಗಂಡಂದ ಏನ್ರಿ ಕೂನ ಕೂಡ ಅಂದಳ ಅಂದ್ರ ನಾ ಏನ್ ಹೇಳಿ ಏನ್ ಕೊಡ್ಲಿ ಏನ್ ತೋರ್ಸಲ್ಲ ಏನು ತೋರ್ಸಲಿ ಹೌದು ಅಂದಾಗ ಹಾ ಹಾ ಇದು ತಗೋ ನನಗೊಂದು ಹೊಣ್ಣುಂಗ್ರ ಅದ ಸಿಕ್ಕೇದುಂಗ್ರ ಅಡ್ಡು ಹೌದು, ಅಂತಾರೆ. ಇದನ್ನ ಕೊಟ್ಟಳ ಸೀತಾ ನನಗ ಹೌದು. ಇದನ್ನ ಉಂಗ್ರ ತೋರ್ಸು ತೋರ್ಸು, ಕೊಡು ಆಕಿಗೆ. ಅವಾಗ ನೀನ ರಾಮನ ಕಡೆ ಅವ ಬಂದದ ಏನಂಗಾಕಿ ಗೊತ್ತಾಗ್ತತಿ ಗೊತ್ತಾಗ್ತದೆ ಅಲ್ಲಿ ಹಿಡ್ಕೊಂಡು ನಿನ್ನಕಿ ನಂಬುತ್ತಾಳ ಅಂದ ಹೌದು ಅವಾಗ ಉಂಗ್ರ ತೆಗೆದು ಕೊಟ್ಟ ಮಗ ಅವಾಗ ಅಂದಳಕಿ ಹೌದು ಖರೆ ಐತಿಯಪ್ಪ ಇದನ್ನ ನಾನು ಗಂಡಗ ನಾ ಕೊಟ್ಟದ ಕೂನ ಹೌದು ಈಗಾದ್ರ ನೋಡ್ರಿ ಸಾಕರ್ ಪುಡ ಅಂತ ಹೇಳಿ ಮಾಡ್ತಾರ ಒಳಗ ಉಂಗುರ ಬದಲಾಗತಾವ ಹೌದು ಈಗ ವಿಶೇಷ ಒಂದ್ ಜರ ಕಮ್ಮಿ ಆಗಲತ್ತಿ ಅವ್ರಿ ಯಾಕಮ್ಮ ಇಲ್ಕತ್ತವ್ರಿ ಇವ್ರ ಚಟ ಸುಮಾರು ಆಗ್ಯಾವ್ರಿ ಈಗ ದಗದ ಈಗ ಬೇರೆ ನಡೆದವ್ರಿ ಹೌದು 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 100 ರೂಪಾಯಿ ಸೂಟ 200 ರೂಪಾಯಿ ಬೂಟ ಹಾ ಹಾ 100 ರೂಪಾಯಿ ಒಂದು ಗಡಿಯಾಳ ಯಾದಿ ಮೇಲೆ ಸ್ಯಾದಿ ಸೈಕಲ್ ಮೇಲೆ ಗಾದಿ ಚಲಜ ಹೆಂಗೆ ರೈಟ್ ಪಂಡ್ರಾಪುರಕ್ಕೆ ಹೋಗೇ ಬಿಡೋದು ಹಿಂಗಾಗಿ ಸವಾರಿ ನಡೀತ ಪಂಡ್ರಾಪುರಕ್ಕ ಹಾ ಹೋಗೋದು ನೋಡು ಬೇಕಾಗಿಲ್ಲ ಈಗ ಹಾ ಈಗ ಎಟ್ಟು ಗಾಯ ಆಗೈತಿ ಅಟ್ಟಮಲ್ಲ ಅಟ್ಟೆ 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 ಅದಕ್ಕ ಹೇಳ್ರಿ ಸ್ವತಃ ಹಾ ಈಗಾದ್ರೂ ಹಾಕ್ತಾರೆ ಖರೆ ಹೌದು ಈಗ ಇವ್ರಿಗೆ ಇಟ್ಕೊಂಡು ಕುಂಡ್ರಲಾಕ್ ಬರುವಾತ್ರಿ 3 ಮಂದಿ ಹ್ಯಾಂಗ್ರಿ ಇವ್ರ ಸಂದಿಗೆ 1000 ಚಟ ಹೊಕ್ಕವ್ರಿ ಈಗ ಹಾ. ಅದನ್ನ ಹಾಕಂಡ್ಲೆ ಓದೋದನ್ನ ದಾರದ ಅಂಗಡಿಯಾಗ ಒತ್ತಿ ಇಟ್ಟಿಟ್ಟು ಕುಡಿಲಾತ್ರಿ ಇವ್ರು ಅದಕ್ಕೆ ಇವ್ರ ನಟ ಹೌದು 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 200 ರೂಪಾಯಿ ಸೂಟ ಬೂಟ್ ಮೇಲೆ ಮುಗಿಸ್ಲತ್ತೇರಿ ಇವ್ರ ಅಲ್ಲಿಗೆ ಬಂದದ ಈಗ ತಮ್ಮ ಸರಿ ಅದು ಹೌದು ಏನು ಕೂನ ಕೊಟ್ಟಾಳಂದಿ ಹಾ. ಇದ ಕೂನ ಇದು ಬೇಕಂದ್ರೆ ರಾಮಾಯಣಿ ಒಳಗೆ ವಿಷಯ ಹಾದೋಗಿ ಆಯ್ತು ಐತಿ ಬೇಕಾದಂಗ ನೋಡು ನಾನು ನಿನಗೆ ಹೇಳಿ ಹೌದು ಏನು ಇದೆಲ್ಲ ಮುಗಿತಪ್ಪ ಮತ್ರಿ ಎಟ್ಟೆಟ್ ವಿಷಯ ಕೇಳ್ಕೊತ ಬಂದಿದ್ದ ಅಟ್ಟೆಲ್ಲ ಖಾಲಿ ಹಾಕೋತ ಹೌದು ಹಂಗೆ ಖಾಲಿ ಬರ್ಬೇಕ್ರಿ ಒಳ್ಳೆ ಇನ್ನೊಂದು ಮತ್ರಿ ಇನ್ನ ಜಗತ್ತಿನೊಳಗ ಹಾ, ಹಾ. ಅಪ್ಪ ಅಂದ್ರ ದೊಡ್ಡವ ಅಪ್ಪ ಬಾಳ ತಂದಿ ಬಾಳ ದೊಡ್ಡವ ಅಪ್ಪ ಮೆಟ್ಟಿಗೆ ಹಸ್ತಾನ್ರಿ ಹಾ, ಹಾ. ಅಪ್ಪ ಮಕ್ಕಳನ್ನ ಮೆಟ್ಟಿಗೆ ಹಸ್ತಾನ ಅದಕ್ಕ ಹಿರಿಯಾರು ಒಂದು ಮಾತು ಹೇಳ್ಯಾರ ಏನತ್ರಿ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗವನ ಜಾತ್ರೆ ನೇಮಿಸ್ಬೇಕತ್ತಮ್ಮ ಹೌದು ಏನು ವಾಣಿಗೆ ಕ್ವಾಣಿಗೆ ಸೊಕ್ಕ ಬತ್ತು ದುರ್ಗವನ ಜಾತ್ರೆ ನೇಮಿಸ್ಬೇಕ ಬಿಡಬೇಕು ಕಿಂತ ಗಂಡ ಹಾಡಂಗ ಸೊಕ್ಕ ಬತ್ತಂದ್ರ ಪಂಚಾಯತಿ ಇಲೆಕ್ಷನ್ ಎಬ್ಬಿಸ್ಬಿಡ್ಬೇಕು ಡಬ್ಬ ಒಳಗೆಲಕ್ ಮೌಲಾಗ ಡಬ್ ಏನ್ ಕಡಿಬಿಡಿ ಹಚ್ಚಿದಿ ನಮ್ಮ ಅಪ್ಪ ದೊಡ್ಡವ ನಮ್ಮ ಅಪ್ಪ ಅದ್ರಾಗ ದೊಡ್ಡವ ನಮ್ಮ ಅಪ್ಪ ಇದ್ರಾಗ ದೊಡ್ಡವ ಎದ್ರಾಗ ದೊಡ್ಡವ. ಈಗ ನಿಮ್ಮ ಅಪ್ಪನ ಸುದ್ದಿ ಹೇಳ್ತಾನೆ ಕೇಳ ಹೇಳ್ರಿ. ಏದೋ ಅಲ್ಲದ ಅಪ್ಪ ಬಾಳ ದೊಡ್ಡವಂತ ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹ್ಯಾಂಗ ಮಕ್ಕಳನ್ನ ಸಂರಕ್ಷಣೆ ಮಾಡೋ ತಾಕತ್ ಇರ್ಬೇಕು ಅವಾಗ ಸ್ವತಃ ಬೇಲಿ ಕುತ್ತ ಹೊಲ ಮೇದದ ತಿಳಿಸುವೆ ನಿನಗ ತಿಳಿಸುವೆ ನಿನಗ ಏ ಒಂದನೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಹೌದು ಚಂದ್ರಗುಪ್ತ ಅರಸನ ಹೆಂಡತಿ ಎದ್ದಳ ಅವನ ಆಕಿ 3 ತಿಂಗಳ ಹೊಟ್ಲಿ ಎದ್ದಳ ಹೆಂಡತಿ ಹೊಟ್ಲಿ ಅದಾಳಂದ್ರ ಹೌದು ಡೆಲಿವರಿ ಆಗೋ ತನಕ ಮನ್ಯಾಗ ಕುಂಡ್ರಬಾರ್ದು ಅಂದ ಅವಾಗ 12 ವರ್ಷ ತಪ್ಪ ಮಾಡ್ಲಕ್ಕ ಹೋಗಿ ಕೊತ್ತು ಅಡಿವ್ಯಾಗ ಇವ ತಪ್ಪ ಮುಗಿಸಿ ಮನೆಗೆ ಮರಳಿ ಬರೋದ ಒಳಗ ಮರಳಿ ಬರೋದ ಒಳಗ ಏ ಹೆಣ್ಣ ಮಗಳ ಹುಟ್ಟಿ ತಮ್ಮ 11 ವರ್ಷ ಪ್ರಾಯಕ್ಕೆ ಬಂದು ಹೌದು ಮಗಳ ಜಳಕ ಮಾಡ್ಲಕ್ ಕೂತೀಳಪ್ಪ ಬಚ್ಚಲ ತನ್ನ ಕುಬುಸ ತೆಗೆದ ಎಟ್ಟೇಳಾಕಿ ಗ್ವಾಡಿಯ ಮ್ಯಾಗ ತಪ ಮುಗಿಸಿ ಅಪ್ಪ ತಮ್ಮ ಬಾಗಿಲ ಹೊರಗ ನಿಂತ ಹೌದು ಈ ಅಪ್ಪನ ನೆದರ ಬೆತ್ತ ಮಗಳ ಕುಬುಸಿನ ಮ್ಯಾಗ ಸ್ವತಃ ಅಪ್ಪಗ ಮಾತ್ರ ತರ್ಕ ಬರಲಿಲ್ಲ ಅವಾಗ ಮಗಳ ಮ್ಯಾಲ ಮನಸ್ಸ ಮಾಡಿ ಬಿಟ್ಟು ಒಂದೇ ಗಳಿಗಾಗ ಕೇಳ ಒಂದೇ ಜಗಾಗ
ಹಚ್ಚಲಾಂದ್ಯದ್ದ ಕೈ ಕಾಲ ಬಿದ್ದ ಏನಂದ್ರವಾ ಏ ಅಪ್ಪ ನೀನು 12 ವರ್ಷ ತಪಕವಾದ ನಾನು ಹೆಣ್ಣ ಮಗಳ ಜನ್ಮ ತಾಳಿನ ಇಲ್ಲ ಮಡಿಯಾಗ ಆಗ ಗಾಗೆ ಆಗ ಚಂದ್ರಗುಪ್ತ ಅಂತಾನ ನೀನು ಮಗಳ ಇದ್ರ ನೋಡುವ ನೀನು ಮಗಳ ಇದ್ರ ನಾಳೆಗೆ ನೋಡ್ತಿ ನಂದು ಆವಾಗ ನನ್ನ ಅನುಕೂಲಕ್ಕ ಆಗ್ಬೇಕಂದು ಕಾಸ ಮಗಳೀಗ ಎಷ್ಟ ಕೇಳಿದ ಮಗಳ ಓಡ್ತಾಳ ತಮ್ಮ ಅಡಿಮೆಯ ಒಳಗ ಕೇಳ ಅಡಿಮೆಯ ಒಳಗ ಏ ಸಣ್ಣ ಮಗಳ ಅಡವ್ಯಾಗ ಹೋಗಿ ಸಿಂದಿ ಗಿಡ ಹೌದು ಅಪ್ಪ ಬೆನ್ನ ಹತ್ತಿ ನೋಡ್ತಾನ ತಮ್ಮ ಸಿಂದಿ ಗಿಡದಾಗ ಗಿಡ ಆಗಿ ನಿತ್ರು ಬಿಡಬಾರ್ದಂದು ಕೇಳಿ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹೊಟ್ಟೆ ಹೌದು ಆಗಿಂದಾಗ ಸಿಂದಿ ಗಿಡ ಗೀರಿ ಬೆಟ್ಟ ಕ್ಷಣದಾಗ ಕಾಸ ಮಗಳ ಎದ್ದ ಶ್ರಾಪ ಕೊಟ್ಟಳ ತನ್ನ ತಂದೆಗ ಏನಾಯ್ತು ತಮ್ಮ ಏನಾಯ್ತ್ರಿ 12 ವರ್ಷ ತಪ್ಪ ಮಾಡಿದವಂಗ ಹಿಂದಿಂದ ಮುಂದಿಂದು ಜ್ಞಾನೋದಯ ಆಗಬೇಕಾಗಿತ್ತು ಆಗ್ಬೇಕ್ರಲ್ಲ ಇವ್ರ ಹಂಗಿಲ್ರಿ ಇವ್ರ ಹೆಂಗ್ರಿ ಇಲ್ಲಿ ಮನ್ಯಾಗ ಗುಡ್ಡ ತಯಾರಾತಂದ್ರ ಹೊರಗಿನ ಗುಡ್ಡ ನೋಡೋದು ಈ ಕಡೆ ಸುದ್ದಿತ್ತು ಇಲ್ಲೇ ಇರೋದು ಮತ್ತ ಕಡೆ ಹೌದ್ರಿ ಚಟ ಸುಮಾರ ಹಂಗ ಢಾಂಬಿಕ ಭಕ್ತಿ ಮಾಡಿದ್ರ ಅಲ್ಲ ಅಲ್ಲ ಒಳಗಿಂದ ಬರ್ಬೇಕದ ಹೌದ್ರಲ್ಲ ಎಲ್ಲಾರ ಮಂದಿಯಾಗ ನಾನು ಭಕ್ತಿ ಮಾಡ್ತಾನಂತೇಳಿ 2 ಉದಕಡಿ ತಗೊಂಡ ಒಂದ್ 2 ಉದಕಡಿದಾಗ 40 ದೇವರ ಮಾಡ್ರ ಅಲ್ಲದ ಅಲ್ಲ ಒಳಗ ಬೇಕಲ್ಲ ಇದನ್ನ ಸುಡಬೇಕಲ್ಲ ಮೊದಲ ಯಾವ ನಮ್ಮ ಅಣ್ಣನ ಸ್ವರೂಪದಂತರು ರಜಾಕಣ ವಾಲಿಕರ ಸಾಕಿನ ಸಾಲುಟ್ಗಿ ಇವರಾದ್ರ ಮಕ್ಕಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಶಾಸ್ತ್ರದಿಂದ 101 ರೂಪಾಯಿ ಕೊಟ್ಟಾರೆ ಅವ್ರಿಗೆ ಅದ್ರ ತುಂಬಾ ಋಣಿ ಆಗ್ತೀನಿ ಮನೆ ಸಕ್ಕದು ಯಾವ ನಮ್ಮ ಅಣ್ಣನ ಸ್ವರೂಪದಂತರು ದರೆಪ್ಪಣ್ಣ ರಾಣಗಟ್ಟಿ ಇವರಾದ್ರು 101 ರೂಪಾಯಿ ಕೊಟ್ಟಾರೆ ಅವ್ರಿಗೆ ಅದ್ರ ತುಂಬಾ ಋಣಿ ಆಗ್ತೀನಿ ಮನೆ ಸಕ್ಕದು ಅದಕ್ಕೆ ಏನ್ ಹೇಳ್ತಾರ ತಮ್ಮ ಹೇಳ್ರಿ ಸ್ವತಃ 12 ವರ್ಷ ತಪ ಮಾಡಿದವಂಗ ಮಗಳು ಅನ್ನೋದು ಜ್ಞಾನ ಆಗಲಿಲ್ಲ ಹೌದು ಮಗಳು ಹೇಳ್ತಾಳೆಪ್ಪ ನಾನು ನಿನ್ನ ಮಗಳು ಅದೀನಿ ತಂದೆ 12 ವರ್ಷ ನೀ ತಪ್ಪಕ್ಕೆ ಹೋದ ಬಳಕ ನಾ ಮನಿ ಒಳಗೆ ಹೆಣ್ಣು ಮಗಳ ಜನ್ಮ ತಾಳೇನಿ ನನ್ನ ಮೇಲೆ ಮನಸ್ಸು ಮಾಡಬೇಡ ತಿಳಿ ಕಾಲಿಗೆ ಬಿದ್ದ ಕೈ ಮುಗದ ಕೇಳ್ತದ ಮಗಳಿದ್ದಾಗಿ ಕೇಳಿದ್ರು ಏಹೇ ಅಂದಿವ್ ಹೌದು ನಾ ಮಾತ್ರ ನೀ ಕೇಳ ಕೈ ಕಾಲು ಬಿದ್ರು ಬಿಡಾಮಲ್ಲ ಇವತ್ತು ನೀ ನನ್ನ ಅನುಕೂಲಕ್ಕೆ ಆಗ್ಬೇಕಂತ ಕಾಸ ತಂದಿನಿ ಎಷ್ಟ ಕೇಳಿ ಮಗಳ ಗಾಬರಿಯಾಗಿ ಓಡ್ತಾಳ ಅಡವಿ ಒಳಗ ಓಡ್ತಾಳೆ ಸಿಂದಿ ಗಿಡ ಆಗಿ ನಿತ್ತಳು ಹೌದು ಹಿಂಬಾಲ ಬೇನ್ ಹತ್ತಿ ಬಂದು ನೋಡ್ತಾನ ಸಿಂದಿ ಗಿಡದಾಗ ನೀ ಬೇನ ಗಿಡಾರ್ಯಾಗು ಸಿಂದಿ ಗಿಡಾರ್ಯಾಗು ನಾ ಬಿಡಂಗಿಲ್ಲ ಹೌದು ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಂದು ಸಿಂದಿ ಗಿಡ ಗೇರಿ ಬಿಟ್ಟ ಆಗ ಮಗಳು ಹೇಳ್ತಾಳ ಏನಂತವಾ ಏ ರಣ ಹೇಳಿ ಹೌದು ನಿನಗ ಅಪ್ಪರೇ ಹಂಗ ಅನ್ಬೇಕು ನೀನ ಸ್ವತಃ ಮಗಳಂದ್ರು ನಿನಗ ಜ್ಞಾನೋದಯ ಆಗಲಿಲ್ಲ ಹೌದು 12 ವರ್ಷ ತಪ ಮಾಡಿ ಸಾಧು ಅನಿಸ್ಕೊಂಡು ಬಂದಿದ್ದಿ ಹೌದು ಸಾಧು ಆಗ್ಬೇಕಾದ್ರು ಹಂಗ ಇಲ್ರಿ ಹೆಂಗ ಆಗ್ಬೇಕ್ರಿ ಸಾಧು ಸಾ ಅಂದ್ರ 6 ಗುಣ ದು ಅಂದ್ರ ಎಲ್ಲಾ ತೊಳಿಬೇಕಾಗ್ಯದ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಇವ 6 ತೊಳೆದ್ರನ ಸಾಧು ಅವನಿಗೆ ಸಾಧು ಅಲ್ಲ ಬರ್ತದ ಇರ್ಲಿಕ್ಕಂದ್ರ ಅವ್ರಂದ್ರ ನೋಡ್ರಿ ನಾವ್ ಅನ್ನಂಗಿಲ್ರಿ ಅವ್ರೆಲ್ಲ ತೀರ ಸಾಧು ಬೇಡ ತಂಗಿ ಸೋದು ಕಂಪನಿ ಅದನ್ನತಾರ ಅದಕ್ಕೆ ಅವಾಗ ಸ್ವತಃ ಮಗಳ ಶ್ರಾಪ ಕೊಟ್ಟಾಳ ಹೌದು ಈಳಿಗೆ ಹುಟ್ಟಿ ಬಂದ ನನ್ನ ನೀ ಹಾಳು ಮಾಡಿ ಅಂದ್ರಪ್ಪ ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟಾಳ ಹೌದು ವಾದವ್ರೆಲ್ಲ ನೆತ್ತಿ ವಾದ್ ಬರ್ತಾರ ಕರಿ ಎಬಸ್ಕೊಂಡು ಯಾವ ತರವ ಅಲ್ಲಿ ಯಾರು ತರವಲ್ರು ಇವ್ರು ತರಂಗಿಲ್ರಿ ಇವ್ರು ಕಡೆಗೆ ಇವ್ರು ಹೋಗಿ ತರ್ಬೇಕಲ್ಲ ಇವ್ರು ಹೆಣ್ಮಕ್ಳು ಬೀಳಿ ಪಟಕನ ಎಬಸ್ತಾರ ಗಣ ಮಕ್ಳು ಬಿದ್ದತ್ರ ಅಲ್ಲಿ ತುಳಿತಾರ ಖರೆ ತರ ಅವ್ರು ಅಲ್ಲಿ ಇವ್ರು ಹೆಣ್ಣು ಹೆಚ್ಚಿಂದ ಐತಿವ ತಮ್ಮ ಇನ್ನ ಅವ್ರ ಬೀಳಿ ಅವ್ರು ಎಬಸುದು ಇವ್ರು ಎಬಸಂಗಿಲ್ಲ ಇವ್ರು ಅದಕ್ಕ ಏನಾಗ್ತದಪ್ಪ ಅಂದ್ರೆ ಏನಾಗ್ತೈತಿವ ಈ ಕಲಿಯುಗದೊಳಗ ಇನ್ನಾದ್ರೂ
ಸಿಂಧಿ ತೆಗಿಯೋರು ಸ್ವತಃ ಸಿಂಧಿ ತೆಗಿತಾರ ಖರೆ ಹೌದು. ತಾವ ಸ್ವತಃ ತೆಗದ ಸಿಂಧಿ ತಾವ್ ಸ್ವತಃ ಕುಡಿಯಂಗಿಲ್ಲ. ಹುಡುಗಿಯರ ಪಾಲನೆ ಮಾಡ್ತಾರ. ಅದಕ್ಕೆ ತಮ್ಮ ಹೌದು. ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ ಕಾರ್ಯಕ್ರಮ ಕೊಟ್ಕೋತ ಬಂದಿವ್. ಅವ್ರು ನೋಡಿ ಏನೇನು ಹೇಳ್ತಾರ ಬಂದ. ಯಾವ ನಮ್ಮ ಅಣ್ಣನ ಸೋರ್ಬೇದ ಅಂದರು ಅಶೋಕಣ್ಣ ನಾವಿ ಸಾಕಿನ ಸಾಲೋಟಿಗೆ ಇವ್ರಾದ್ರ ಮಗಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ 101 ರೂಪಾಯಿ ಕೊಟ್ಟಾರ. ಅವ್ರಿಗೆ ಅದ್ರ ತುಂಬಾ ಋಣಿ ಆಗ್ತೀನಿ ಮನಸ್ಸಕ್ಕದು. ನೀ ಕೇಳಿದ ಪ್ರಶ್ನೆ ಸರಿಯಾಗುತ್ತಾರೆ ಕೋಟೆ ಕೋಟೆ ನಾನು ಕೋಟೆ ಓಡಿಯದ ದೈವಕ್ಕೂ ವಂದನ ಮಾಡಿ ಆಗ ಗಾಗೆಯಾಗ ಬಾಗೇವಾಡಿ ತಾಲೂಕದಾಗ ಪ್ರಖ್ಯಾತ ಮಸಿಬಿನಾಳ ನಾಟ್ಲೆ ಮತ್ತ ಗದ್ಲ ಹಿಡದ್ರೊಳಗೆ ಯಾಕ್ರಿ ಎರಡೂ ಆಗ್ಯಾವ. ಅದಕ್ಕೆ ಕಲಿತದ ನಂದು ಗುರುಮಣಿ. ಹೌದ್ರಿ. ಹೌದಲ್ಲ. ಬಟ್ ನಾವು ಅಲ್ಲಿ ಇರಂಗಿಲ್ಲ, ನಾ ಇರು ಚಿಕ್ಕೋಡಿ. ಹೌದು, ನಾವಿರು ಚಿಕ್ಕೋರಿ. ಹೌದು ಹೌದು. ಅದಕ್ಕೆ ಹೌದ್ರಿ. ಮಸೀಬಿನಾಳದೊಳಗೆ ಕಲಿತೈತೇನ ಅಂಟ್ಲಿ ಅದನ್ನ ಹೆಸರು ಹಾಕಬೇಕಾಗಿ ಗುರುವಿನ ಮನಿ ಅದಲ್ರಿ ತಮ್ಮ. ಹೇಳ್ರಿ. ಇನ್ನೊಂದು ಮಾತು, ಹೌದು ಅಲ್ಲಿ ಒಳಗುನು ಒಂದು ಹೊಸ ಊರ ಒಂದು ಹಳ್ಳೂರ ಐತ್ರಿ. ಹೌದು, ಎರಡವ್ರಿ. ಎರಡ್ ಅದಾವ್ರಿ. ಹಾ ಹಾ. ಇವ್ರು ನಮ್ಮ ಮೌಲಕ್ಕ ಇರೋದು, ಹೊಸ ಊರ ನಾವಿರೋದು ಹಳಿ ಊರ. ಹಿಂಗಾಗಿ ಎರಡು ಪರಕ್ ಮಾತು ನಡ್ಬಾರ್ಕ ಒಂದು ಬೋದ್ ಹೇಳದೈತೆ ನಾಟ್ಲಿ ಹೊಡೆದು ಹೇಳಬೇಕಾಗೈತಿ. ಅದಕ್ಕೆ ತಮ್ಮ ಇಲ್ಲಿ ತಕ್ಕ ನಮ್ಗ ತಿಳಿದಷ್ಟು ನಾವು ಮಾಡ್ಕೊತ ಬಂದಿವ್ ಕಾರ್ಯಕ್ರಮ. ನೋಡೋಣ ಅವ್ರು ಏನೇನು ಹೇಳ್ತಾರ. ಮತ್ತ ನಮಗ ಮುಂದೆ ಎಲ್ಲಿ ಹುಬ್ಳಿ ಸೈಡ್ ಕಾರ್ಯಕ್ರಮಕ್ಕೆ ಹೋಗೋದೈತ್ರಿ. ನಾಳೆದವ್ರಿಗೆ ಕರೆ ಕಾರ್ಯಕ್ರಮ ಅಂದ್ರು ಹೋಗಬೇಕಾಗೈತಿ. ಅದಕ್ಕೆ ತಮ್ಮ ನೋಡು ಅವ್ರಿಗೊಂದು ಸಂದ ಕೊಟ್ಟು ನೋಡು. ಅಣ್ಣ ಹೆಸರು ಹೇಳಲ್ಲ ಇದ್ರ ಬರ್ರಿ ತಮ್ಮ, ಬರ್ರಿ ಮ್ಯಾಲ ಬರ್ರಿ, ಹೆಸರು ಹೇಳ್ರಿ. ಸಾಹೇಬಗೌಡನವರು ಪಾಟೀಲ ಸಾಕಿ ನಮ್ಮ ಸಾತಲಗಂಗೆ ಗ್ರಾಮದವರು. ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಒಂದು ಪುಷ್ಪದ ಮಾಲೆ, ಒಂದು ಶಾಲೆ 101 ರೂಪಾಯಿ ಕೊಟ್ಟಾರೆ. ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಬಾರಿಯಾಗಿದ್ದೀನಿ. ಅದೇ ರೀತಿಯಾಗಿ ಗುರಪ್ಪಣ್ಣ ಅವರು ತಪ್ಸಿ ಸಾಕಿ ನಮ್ಮ ಸಾತಲಗಂಗೆ ಗ್ರಾಮದವರು. ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆದರೂ ತುಂಬಾ ಬಾರಿಯಾಗಿದ್ದೀನಿ. ಅದೇ ರೀತಿಯಾಗಿ ಸಿದ್ದರಣ್ಣ ಮಾಡ್ಕೇಳವರು ಸಾಕಿ ನಮ್ಮ ಸಾತಲಗಂಗೆ ಗ್ರಾಮದವರು. ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆದರೂ ತುಂಬಾ ಬಾರಿಯಾಗಿದ್ದೀನಿ. ಅದೇ ರೀತಿಯಾಗಿ ಪ್ರಕಾಶನ ಕಣದಾಳವರು ಸಾಕಿನ